ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ನೆನ್ನೆ ನೋಡಿದ್ರಿ ಅಂತ ಅನ್ಕೊತೀನಿ ಎಲ್ಲರೂ. ತುಂಬಾ ಕಿಚ್ಚನ ಪಂಚಾಯಿತಿಲಿ ನೆನ್ನೆ ತುಂಬ ವಿಷಯಗಳು ನಡೀತು. ಮೇಯ್ನ್ಲಿ ನಡೆದಿದ್ದು ಕ್ಯಾಪ್ಟನ್ಶಿಪ್ ಬಗ್ಗೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕ್ಯಾಪ್ಟನ್ಶಿಪ್ ಬಗ್ಗೆ ಅಷ್ಟೊಂದು ಡಿಸ್ಕಸ್ ಮಾಡೋ ನೆಸೆಸಿಟಿ ಇತ್ತಾ ಅಥವಾ ಬೇಕಿತ್ತು ಅಂತ ಅನ್ನಿಸ್ತಾ? ನನಗೆ ಕ್ಯಾಪ್ಟನ್ಶಿಪ್ ಬಗ್ಗೆ ಅಷ್ಟು ಮಾತಾಡೋದಕ್ಕಿಂತ ಸುದೀಪ್ ಸರ್ ಏನು ಒಂದಿಷ್ಟು ಬಿಸಿ ಮುಟ್ಟಿಸಿದ್ರು ಎಲ್ಲರಿಗೂ, ಅದು ತುಂಬಾ ನೀಡಿತ್ತು ಎಲ್ಲರಿಗೂ ಅಂತ ಅನ್ನಿಸ್ತು. ಇದನ್ನ ಇನ್ನೊಂದು ಸ್ವಲ್ಪ ವಾರಗಳ ಹಿಂದೆ ಮಾಡಿದರೆ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಇಡೀ ವಾರಗಳು ಏನು ಇಷ್ಟು ಜಗಳಗಳೆಲ್ಲ ಆಡ್ತಿತ್ತು, ಸೊ ಅದೆಲ್ಲ ಕಮ್ಮಿ ಆಗ್ತಿತ್ತೇನೋ. ಬಟ್ ಇವಾಗ ಫೈನಲಿ ಬಂದಿದೆ ಸುದೀಪ್ ಸರಿಂದ ವಾರ್ನಿಂಗು. ಸೊ ಇನ್ಮೇಲಾದರೂ ಅವರು ಕ್ಯಾಪ್ಟನ್ಗೆ ಮರ್ಯಾದೆ ಕೊಡ್ಬೋದು ಅಂತ ಅನ್ಕೊತೀನಿ. ಸೊ ಅದೊಂದು ನಿನ್ನೆ ಎಪಿಸೋಡ್ದಾಗಿತ್ತು. ಮತ್ತು ಈ ವಾರದ ಕಿಚನ ಚಪ್ಪಾಳೆ ಕೂಡ ಅಷ್ಟೇ. ಎಲ್ಲರೂ ನೆನ್ನೆ ನೋಡಿರ್ತಾರೆ, ವರ್ತು ಸಂತೋಷ್ ಅವರಿಗೆ ಕಿಚನ ಚಪ್ಪಾಳೆ ಹೋಗಿದೆ. ಸೊ ಎಷ್ಟು ಜನಕ್ಕೆ ಖುಷಿ ಆಯಿತು. ಎಷ್ಟೋ ಜನಕ್ಕೆ ನಾನು ನೋಡಿದೆ ಬೇರೆ ಒಪಿನಿಯನ್ ಇತ್ತು, ಅಂದರೆ ಇನ್ನೂ ಯಾರಾದರೂ ಡಿಸರ್ವಿಂಗ್ ತುಂಬ ಬೇರೆ ಜನ ಇದ್ದು ಅಂತ. ಸೊ ಮೋಸ್ಟ್ಲಿ ನನಗಂತಿದ್ದು ಸ್ವಲ್ಪ ಅವರು ಹೋದ ವಾರ ಏನು ಬೈಸ್ಕೊಂಡಿದ್ರು ಅದನ್ನು ಸ್ವಲ್ಪ ಆದರೂ ಹೊರಗಡೆ ಬಿಟ್ಟು ಓಪನ್ ಅಪ್ ಆಗಿ ಚೆನ್ನಾಗಿ ಎಲ್ಲರ ಜೊತೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆದರು ಅನ್ನೋ ಕಾರಣಕ್ಕೆ ನೆನ್ನೆ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಕ್ಕಿದೆ ಅಂತ. ಸೊ ಅವ್ರು ಡಿಸರ್ವಿಂಗೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇಷ್ಟು ದಿನ ಬಂದಿದ್ದಾರೆ ಅಂದರೆ ಏನೋ ಒಂದು ಮಾಡೇ ಬಂದಿರ್ತಾರೆ ಅಲ್ಲಿ ತನಕ. ಸೊ ಓಕೆ, ಬಟ್ ಇನ್ನೊಂದು ಸ್ವಲ್ಪ ಡಿಸರ್ವಿಂಗ್ ಬೇರೆಯವ್ರು ಇದ್ದರು, ಹೌದು. ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಸಿಗ್ಬೋದು, ಹೇಗಾಗುತ್ತೆ ಅಂತ. ಸೊ ಅದು ನೆನ್ನೆ ಕಿಚ್ಚನ ಚಪ್ಪಾಳೆ ಬಗ್ಗೆ ಆಗಿತ್ತು. ಸೊ ನಿನ್ನೆ ನಾಮಿನೇಷನ್ಸ್ಗೆ ಬರೋದಾದರೆ ಕಾರ್ತಿಕ್ ಮಹೇಶ್ ಅವರು ನೆನ್ನೆ ಫಸ್ಟ್ ಸೇವ್ ಆದರು. ಸೊ ಇವತ್ತಿನ ಎಪಿಸೋಡಲ್ಲಿ ಇನ್ನೂ 4 ಜನ ಇದ್ದಾರೆ. ಸೊ ಇವತ್ತು ಸಂಡೇ ಎಪಿಸೋಡಲ್ಲಿ ಫಸ್ಟ್ ಸೇವ್ ಆಗೋದು ಪ್ರತಾಪ್ ಅವರು, ಸೆಕೆಂಡ್ ಸೇವ್ ಆಗೋದು ತುಕಾಲಿ ಸಂತೋಷ್ ಅವರು. ಸೊ ಥರ್ಡ್ ಸೇವ್ ಆಗೋದು ವರ್ತು ಸಂತೋಷ್ ಅವರು. ಸೊ ಲಾಸ್ಟಿಗೆ ಮೈಕಲ್ ಅವರು ಇಳಿದಿರ್ತಾರೆ. ಸೊ ಮೈಕಲ್ ಅವರು ಈ ವಾರ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಪ್ರತಿ ವಾರನೂ ಅಷ್ಟೇ ಬಾಟಮಿಗೆ ಬಂದು ಅವರು ಸೇಫ್ ಆಗ್ತಿದ್ರು, ಬಟ್ ಈ ವಾರ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಮೈಕಲ್ ಅವರು. ಸೊ ಮೋಸ್ಟ್ಲಿ ಸ್ಟಾರ್ಟಿಂಗ್ 50 ಡೇಸ್ ಅವರ ಆಟ ಏನಿತ್ತು, ಅವರ ಆ್ಯಟಿಟ್ಯೂಡ್ ಏನಿತ್ತು, ಅದೇ ಕಂಟಿನ್ಯೂ ಆಗಿದ್ರೆ ನನಗೆ ಅನ್ಸೋ ಪ್ರಕಾರ ಅವರು ಅಟ್ಲೀಸ್ಟ್ ಟಾಪ್ 6 ಇದ್ದೇ ಇರ್ತಿದ್ರು. ಬಟ್ ಇತ್ತೀಚಿನ ಅವರ ಒಂದು ನಡವಳಿಕೆ, ಆ್ಯಟಿಟ್ಯೂಡ್ ಜನಕ್ಕೆ ಅದು ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಅವರು ಆಟ ತುಂಬಾ ಚೆನ್ನಾಗಿ ಆಡ್ತಿದ್ರು, ಹೌದು. ಬಟ್ ಒಂದಿಷ್ಟು ಮಾತುಗಳು ಮತ್ತು ಅವ್ರು ನಡ್ಕೊತಿದ್ದಂಥ ರೀತಿ ನೆನ್ನೆ ಎಪಿಸೋಡಲ್ಲೂ ನೋಡ್ಬೋದು. ಸುದೀಪ್ ಸರ್ ಎಷ್ಟೇ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು ಅವರು ಮತ್ತು ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದರೊಳಗೆ ಮಾತಾಡ್ತಿದ್ರು. ಸೊ ಇದೆಲ್ಲ ಒಂದು ಸ್ವಲ್ಪ ಇಷ್ಟ ಆಗಲ್ಲ. ಮತ್ತು ಬಿಗ್ ಬಾಸ್ ಅಂತ ಶೋಗೆ ಅದು ಶೋಗೆ ಕೊಡೋ ಥರ ಅಲ್ಲ. ಸೊ ಅದಕ್ಕೋಸ್ಕರ ಈ ವಾರ ಮೈಕಲ್ ಅವರು ಔಟ್ ಆಗಿದ್ದಾರೆ. ಮತ್ತು ತುಂಬ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಇದನ್ನ ಮೈಕಲ್ ಅವರೇ ಔಟ್ ಆಗೋದು ಅಂತ. ಸೊ ಮೈಕಲ್ ಅವರು ಔಟ್ ಆಗಿದ್ದಾರೆ. ಸೊ ಇನ್ನು 8 ಜನ ಉಳಿದಿದ್ದಾರೆ. ಫಿನಾಲಿಗೆ ಇನ್ನೇನು 2 ವಾರ ಇರೋದು. ಸೊ ಈ ವಾರ ಮತ್ತು ಮುಂದಿನ ವಾರ ಅಷ್ಟೇ, ಆಮೇಲೆ ಫಿನಾಲೆ ಬರುತ್ತೆ. ಸೊ ಫಿನಾಲಿಗೆ 5 ಜನ ಹೋಗ್ತಾರೆ. ಸೊ ನಿಮ್ಮ ಪ್ರಕಾರ ಟಾಪ್ 5 ಯಾರಾಗ್ಬೋದು, ಇನ್ನು 3 ಜನ ಯಾರು ಔಟ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ನಾನು ಲೈವ್ ಅಪ್ಡೇಟ್ಸ್ನ ಹಾಕ್ತಾ ಇರ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ರಕ್ಷಣ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗ್ಬಿಟ್ಟು ಅವಳ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಾ ಇರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಡೈಲಿ ವ್ಲಾಗ್ಸ್ ಕೂಡ ಹಾಕ್ತಿದ್ದಾಳೆ ಇವಾಗಂತೂ. ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಹೋಗ್ಬಿಟ್ಟು ಅವಳ ಚಾನಲ್ ಕೂಡ ಚೆಕ್ ಮಾಡಿ. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.